ಆಚಾರ್ಯಜಿ, ಪ್ರಾಣಿಗಳನ್ನ ಕೇವಲ ಒಂದು ಫುಡ್ ಸೋರ್ಸ್ ತರ ನೋಡಿದ್ರೆ, ಈಗ ನಾವು ಹಣ್ಣು, ತರಕಾರಿಗಳನ್ನ ತಿಂತೀವಿ. ಯಾಕಂದ್ರೆ ಅವಕ್ಕೆ ನೋವಾಗ್ತಿದೆಯೋ ಇಲ್ವೋ ಅನ್ನೋದು ನಮಗೆ ಕಾಣಲ್ಲ. ಆದ್ರೆ ಪ್ರಾಣಿಗಳಲ್ಲಿ ಆ ನೋವು ನಮಗೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತೆ. ಕೇವಲ ಇದೇ ಕಾರಣಕ್ಕ ನಾವು ಮಾಂಸ ತಿನ್ನೋದು ತಪ್ಪು, ಸಸ್ಯಾಹಾರ ಸರಿ ಅಂತ ಹೇಳೋದು. ನೀನು ಪ್ರಾಣಿಗಳ ಬಗ್ಗೆ ಕಾಳಜಿ ಬಿಡು. ಪ್ರಾಣಿ ಇರ್ಲಿ ಅಥವಾ ತರಕಾರಿ ಇರ್ಲಿ ಅಥವಾ ಏನೇ ಇರ್ಲಿ, ಆದ್ರೆ ವಿಷಯ ತಿನ್ನೋದಲ್ಲ. ನೀವೇನೇ ಮಾಡ್ತಿದ್ರು ನೀವಿದನ್ನ ಕೇಳಿ ಏನ್ ಮಾಡ್ತಿದ್ದೀನೋ ಅದನ್ನ ಮಾಡುವಾಗ ಅರಿವಿದ್ಯಾ ನನಗೆ? ಎರಡೇ ವಿಷಯ ಇರೋದು, ಬದುಕಲು ಯೋಗ್ಯವಾಗಿರೋಕೆ. ಒಂದು ಅರಿವು, ಒಂದು ಪ್ರೇಮ. ನೀವು ಮೀನನ್ನ ಅಗೀರಿ. ಒಂದ್ ವೇಳೆ ಪ್ರೇಮದಿಂದ ತುಂಬಿ ಅಗಿಯೋಕಾದ್ರೆ ಧಾರಾಳವಾಗಿ ಅಗೀರಿ. ಇದನ್ನ ಕೇಳ್ಬೇಡಿ ಮಾಂಸ ತಿನ್ನೋದು ಸರಿನಾ ಅಥವಾ ತಪ್ಪಾ ಅಂತ. ನೀವು ಇದನ್ನ ಕೇಳಿ ಮಾಂಸ ತಿನ್ನುವಾಗ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ? ಪ್ರೇಮದಿಂದ ತುಂಬಿರ್ತೀನಾ ಅಥವಾ ಒಳಗೆ ಸೂಕ್ಷ್ಮ ಹಿಂಸೆನಾ? ಹಲ್ಲಿನಿಂದ ಯಾರದ್ದೋ ಮಾಂಸ ಕಿತ್ತು ತಿಂತಿದ್ದೀನಿ ಅಂತ? ಇದನ್ನ ಕೇಳಿ. ಯಾವ ತಪ್ಪೂ ಇಲ್ಲ ಮಾಂಸ ತಿನ್ನೋದ್ರಲ್ಲಿ. ನೀವು ಪ್ರೀತಿಯಿಂದ ತಿನ್ನೋದಾದ್ರೆ, ನಿಮ್ಗೆ ಹಾಗೆ ಮಾಡೋಕಾದ್ರೆ ಖಂಡಿತ ತಿನ್ನಿ. ಮತ್ತೆ ಹಿಂಸೆಯಿಂದ ತುಂಬಿ ಮೀನಿನ ಮಾಂಸ ಅಗಿದು ತಿಂತಿದ್ದೀರಾ ಅಂದ್ರೆ, ಆಮೇಲೆ ಹಿಂಸೆಯಿಂದ ತುಂಬಿ ನೀವು ಯಾರ ಮಾಂಸ ಬೇಕಿದ್ರೂ ತಿನ್ನಬಹುದು. ಆಮೇಲೆ ನೀವು ಯಾರ ಮಾಂಸ ಸ್ಪರ್ಶ ಮಾಡಿದ್ರು ಕಚ್ಚೋಕೆ, ಕೀಳೋಕೆ, ಶೋಷಣೆ ಮಾಡೋಕೆ ಅಂತಲೇ ಮಾಡ್ತೀರಾ. ಅದು ಸ್ವಂತ ಮಗುವನ್ನೇ ಯಾಕೆ ಸ್ಪರ್ಶ ಮಾಡಿರ್ಲಿ, ಸ್ವಂತ ಹೆಂಡತಿಯನ್ನೇ ಯಾಕೆ ಸ್ಪರ್ಶ ಮಾಡಿರ್ಲಿ, ಮಾಂಸದ ಜೊತೆ ಆಮೇಲೆ ನಿಮ್ಮ ಒಂದೇ ಸಂಬಂಧ ಇರುತ್ತೆ, ನನ್ನ ಹಸಿವು ತೀರ್ಬೇಕು ಮಾಂಸದಿಂದ ಅಂತ. ಅರಿವಿನಿಂದ ನೀವು ಯಾರನ್ನಾದ್ರೂ ಕೊಲೆ ಮಾಡೋಕಾದ್ರೆ ಖಂಡಿತ ಮಾಡಿ. ಪ್ರೀತಿಯಿಂದ ನೀವು ಯಾರ್ದಾದ್ರೂ ರಕ್ತ ಹರಿಸೋದಾದ್ರೆ ಖಂಡಿತ ಹರಿಸಿ. ವಿಷಯದ ಸಂಬಂಧ ಅದ್ರ ಜೊತೆ ಇಲ್ಲ. ಅದನ್ನ ಕೊಂದ್ರ ಅಥವಾ ಏನ್ ಮಾಡಿದ್ರಿ ಅಂತ. ವಿಷಯದ ಸಂಬಂಧ ನಿಮ್ ಬಗ್ಗೆ. ನೀವು ನಿಮ್ ಜೊತೆ ಏನ್ ಮಾಡ್ತಿದ್ದೀರಾ, ನೀವು ಯಾವ ಸ್ಥಿತಿಯಲ್ಲಿ ಬದುಕ್ತಿದ್ದೀರಾ, ಮತ್ತೆ ನೀವು ಎಚ್ಚರದಲ್ಲಿ ಇಲ್ಲ ಅಂದ್ರೆ ನೀವು ಬರೀ ಸಸ್ಯಾಹಾರಿ ಆಗಿದ್ರು ನೀವು ಬೇರೆ ದಾರಿಗಳಲ್ಲಿ ಹಿಂಸೆ ಮಾಡ್ತೀರಾ. ನಿಮ್ಗೇನನ್ಸುತ್ತೆ, ಯಾರು ಮಾಂಸ ತಿನ್ನಲ್ವೋ ಅವರು ಕೇವಲ ಮಾಂಸ ತಿನ್ನದ ಕಾರಣ ಬಹಳ ಪ್ರೇಮಮಯಿ ಆಗ್ತಾರ? ಸಂಪೂರ್ಣ ಸುಳ್ಳು ಮಾತು. ಒಬ್ರಿಗಿಂತ ಒಬ್ರು ದೊಡ್ಡ ಹಿಂಸಕರು ಇರ್ತಾರೆ. ಮತ್ತೆ ಹೇಳ್ಕೊಳ್ಳೋಕೆ ಶಾಕಾಹಾರಿಗಳೇನು ಫಲಾಹಾರಿಗಳಿರ್ತಾರೆ, ಯಾರೋ ಹಾಲು ಕುಡಿಯೋರು, ಯಾರೋ ಇನ್ನೇನೇನೋ ಇರ್ತಾರೆ. ಅಸಲಿ ವಿಷಯ ಇದಲ್ಲ. ಏನ್ ತಿಂದ್ರಿ, ಯಾರಿಗೆ ಏನ್ ಹೇಳಿದ್ರಿ, ಎಲ್ಲಿಗೆ ಹೋದ್ರಿ, ಏನ್ ಮಾಡಿದ್ರಿ, ಏನ್ ಮಾಡಿಲ್ಲ ಅಂತ. ಅಸಲಿ ವಿಷಯ ಏನಂದ್ರೆ, ಯಾರು ಮಾಡಿದ್ರು, ಯಾವ ಸ್ಥಿತಿಯಲ್ಲಿ ಮಾಡಿದ್ರು, ಮಾಡೋ ವೃತ್ತಿ ಮತ್ತೆ ಪ್ರೇರಣೆ ಏನಾಗಿತ್ತು. ಯಾಕಂದ್ರೆ ನೀವು ಅದರ ಜೊತೆನೇ ಬದುಕಬೇಕಲ್ವಾ. ನೀವು ಕೋಳಿ ಜೊತೆ ಬದುಕಬೇಕಿಲ್ಲ, ಕೋಳಿ ಅಂತೂ ಹೋಯ್ತು. ನೀವು ನಿಮ್ ಜೊತೆ ಬದುಕಬೇಕಲ್ವಾ. ಮತ್ತೆ ನೀವು ಹಿಂಸೆ ಮತ್ತೆ ಕೋಪ ಮತ್ತೆ ಬೆಂಕಿ ಮತ್ತೆ ಕಪಟದಿಂದ ತುಂಬಿಕೊಂಡಿದ್ರೆ ನಿಮ್ ಜೊತೆ ನೀವೇ ಹೇಗೆ ಬದುಕ್ತೀರಾ? ಶಾಕಾಹಾರದ ಅಥವಾ ಅಹಿಂಸೆಯ ಸಂಬಂಧ ಬೇರೆಯವರ ಮೇಲಿನ ದಯೆಯಿಂದ ಅಲ್ಲ, ಅದರ ಸಂಬಂಧ ನಿಮ್ಮ ಒಳಗಿನ ಸ್ಥಿತಿಯ ಜೊತೆಗಿದೆ. ಯಾರ ಒಳಗೆ ಅರಿವು ಮೂಡುತ್ತೋ ಅವರಿಗೆ ಆಮೇಲೆ ಕಷ್ಟ ಆಗುತ್ತೆ. ನೋವು ಕೊಡೋದು ನೆನಪಿಡಿ. ಸಂಪೂರ್ಣವಾಗಿ ನೀವು ನೋವನ್ನ ತಡೆಯೋದ್ರಲ್ಲಿ ಯಾವತ್ತೂ ಯಶಸ್ವಿ ಆಗೋಕ್ಕಾಗಲ್ಲ, ಎಲ್ಲಿಯವರೆಗೆ ನೀವು ಜೀವಿಯೋ. ಜೀವಿ ಆಗಿದ್ರೆ ನೀವು ನಿಮ್ಮ ಕೈಗಳ ಒಳಗೇನೆ ಗೊತ್ತಿಲ್ಲದೆ ಎಷ್ಟೋ ಬ್ಯಾಕ್ಟೀರಿಯಾ ಸಾಯ್ತಿವೆ. ಜೀವಿ ಆಗಿದ್ರೆ ನೀವು ಉಸಿರು ತಗೋತೀರಾ, ಮತ್ತೆ ಉಸಿರು ತಗೊಳ್ಳೋ ಪ್ರಕ್ರಿಯೆಯಲ್ಲೇನೆ ಗೊತ್ತಿಲ್ಲದೆ ಎಷ್ಟೋ ಜೀವಿಗಳನ್ನ ಕೊಂದು ಬಿಡ್ತೀರಾ. ಜೀವಿ ಆಗಿದ್ರೆ ನೀವು ಕೇವಲ ನಡೆಯೋದ್ರಲ್ಲೇ ಅಸಂಖ್ಯಾತ ಜೀವಿಗಳ ಹತ್ಯೆ ನೀವು ಮಾಡ್ಬಿಡ್ತೀರಾ. ಅವುಗಳ ಬಗ್ಗೆ ನೀವು ಏನ್ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನಿಮ್ಮಲ್ಲಿ ಅರಿವು ಮೂಡಿದ್ರೆ ನೀವು ಅಷ್ಟಂತೂ ಖಂಡಿತ ಮಾಡ್ತೀರಾ, ಎಷ್ಟು ಮಾಡೋಕೆ ನಿಮ್ಮ ಸೀಮಿತ ಯೋಗ್ಯತೆ ಇದೆಯೋ. ಮತ್ತೆ ನಾನು ಹೇಳ್ತಿದ್ದೀನಿ, ಇಷ್ಟು ಸೀಮಿತ ಯೋಗ್ಯತೆ ನಿಮಗಂತೂ ಖಂಡಿತ ಇದೆ. ನೀವು ಕೋಳಿ ತಿನ್ನದೇ ಕೂಡ ಬದುಕಿರ್ಬೋದು. ಸ್ವಲ್ಪ ಹಿಂಸೆ ಅಂತೂ ಎಂಥದ್ದಂದ್ರೆ ಅದು ಅನಿವಾರ್ಯ, ಅದು ಆತಾನೇ ಇರುತ್ತೆ, ಅದನ್ನಂತೂ ತಡೆಯೋಕ್ಕಾಗಲ್ಲ. ನೀವು ಮರದಿಂದ ಎಲೆ ತಿಂದ್ರೂ ಕೂಡ ಹಿಂಸೆ ಅಂತೂ ಅಲ್ಲೂ ಇದೆ, ಆದ್ರೆ ತಡೆಯೋಕ್ಕಾಗಲ್ಲ.
ಮತ್ತೆ ಯಾವ ವಸ್ತುವಿಲ್ಲದೆ ನೀವು ಸ್ವಲ್ಪನೂ ಬದುಕೋಕೆ ಆಗಲ್ವೋ, ನಿಮ್ಮ ಜೀವರೂಪಾನೇ ಮುಗಿದು ಹೋಗುತ್ತೋ ಅದಕ್ಕೆ ಕ್ಷಮೆ ಇದೆ. ಆದ್ರೆ ಎಷ್ಟ್ ಮಾರೋಕ್ಕಾಗುತ್ತೋ ಅಷ್ಟಾದ್ರೂ ಮಾಡಿ. ಇಲ್ಲ ಅಂದ್ರೆ ಆಮೇಲೆ ಮಾಂಸಭಕ್ಷಣೆಗೆ ಯಾವ ಅಂತ್ಯನೂ ಇಲ್ವಲ್ಲ. ಕೋಳಿ ಅಥವಾ ಮೀನೇ ಯಾಕೆ, ಮನುಷ್ಯನನ್ನೇ ಯಾಕೆ ತಿನ್ನಲ್ಲ? ಮನುಷ್ಯನ ಮಾಂಸದಲ್ಲಿ ಅಂತೂ ಇನ್ನಷ್ಟು ಪೋಷಕಾಂಶಗಳು ಇರ್ಬೋದೇನೋ. ಮನುಷ್ಯನ ಮಾಂಸ ನೀವು ಇದಕ್ಕೆ ತಿನ್ನಲ್ಲ, ಯಾಕಂದ್ರೆ ಮನುಷ್ಯನ ಮಾಂಸ ತಿನ್ನದೇ ಕೂಡ ಬದುಕಿರಬಹುದು. ಅದೇ ರೀತಿಯಲ್ಲಿ ಕೋಳಿ ಮತ್ತೆ ಕುರಿ ಇಲ್ಲದೆ ಕೂಡ ಬದುಕಿರಬಹುದು. ಯಾವ ಹಿಂಸೆ ಮಾಡದೆ ನೀವು ಬದುಕಬಹುದೋ ಒಂದು ಜೀವಿ ಇದೆ, ಓಡಾಡ್ತಿದೆ. ಸರಿ, ನಿಮ್ಮ ತರ ಅರಿವಿಲ್ಲ, ನಿಮ್ಮ ತರ ಬುದ್ಧಿವಂತ ಅಲ್ಲ, ಆದ್ರೆ ಹೇಗಿದೆಯೋ ಓಡಾಡ್ತಿದೆ, ತನ್ನಲ್ಲೇ ಮಗ್ನವಾಗಿದೆ. ಅದರದ್ದೇ ಆದ ಉಲ್ಲಾಸ ಇದೆ, ಅದರದ್ದೇ ಆದ ನೃತ್ಯ ಇದೆ, ಅದರದ್ದೇ ಆದ ಜೀವನ, ತನ್ನದೇ ಆಟ ಇದೆ. ನೀವ್ಯಾಕೆ ಅದರ ಕುತ್ತಿಗೆ ಮುರ್ತೀರಾ? ಮತ್ತೆ ಕುತ್ತಿಗೆ ಮುರಿಯೋದೇ ನಿಮ್ಮ ಪ್ರವೃತ್ತಿಯಾಗಿದ್ರೆ ನಾನ್ ಕೇಳ್ತಿದ್ದೀನಿ, ನಾಳೆ ನೀವು ನಿಮ್ಮ ಮಗುವಿನ, ನಿಮ್ಮ ಅಣ್ಣನ, ನಿಮ್ಮ ನೆರೆಯವರ ಕುತ್ತಿಗೆ ಮುರಿಯಲ್ವಾ? ಮನಸ್ಸು ಅಂತೂ ಅದೇ ಅಲ್ವಾ? ಹೇಳಿ, ಯಾವ ಕೈಯಿಂದ ನೀವು ಒಬ್ಬರ ಕುತ್ತಿಗೆ ಮುರಿತಿದ್ದೀರೋ ಅದೇ ಕೈಯಿಂದ ಇನ್ನೊಬ್ಬರದ್ದು ಯಾಕೆ ಮುರಿಯಲ್ಲ? ಇದಕ್ಕೆ ಮುರಿಯಲ್ಲ, ನಿಮ್ಮ ಸ್ವಂತಕ್ಕಾಗಿ, ಕೋಳಿಗಾಗಿ ಅಲ್ಲ. ಜನ ಬರ್ತಾರೆ, ಕೋಳಿ ಬಗ್ಗೆ ಚರ್ಚೆ ಮಾಡೋಕ್ ಶುರು ಮಾಡ್ತಾರೆ. ಹೇಳ್ತಾರೆ ಕೋಳಿ ಇರೋದೇ ತಿನ್ನೋದಕ್ಕೆ ಅಂತ. ಅರೆ, ಕೋಳಿ ಇರ್ಬೋದು ತಿನ್ನೋದಕ್ಕೆ, ಒಪ್ಕೊಂಡೆ, ಕೋಳಿ ತಿನ್ನೋದಕ್ಕೆ. ಆದ್ರೂ ಇದು ಮಹಾ ಕುತರ್ಕ. ಕೋಳಿ ಇರೋದು ತಿನ್ನೋದಕ್ಕೆ ಅನ್ನೋದು, ಆದ್ರೆ ಒಪ್ಕೊಂಡೆ ಕೋಳಿ ಇರ್ಬೋದು ತಿನ್ನೋದಕ್ಕೆ. ಆದ್ರೆ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಕೋಳಿ ತಿಂದ್ರೆ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ, ಆಗ ತಿಂತೀರಾ? ಆಗ ಹೇಳ್ತೀರಾ ಕೋಳಿ ಇರೋದೇ ತಿನ್ನೋದಕ್ಕೆ ಅಂತ? ಹಾಗಾಗಿ ನೀವು ನೋಡಿ, ನೀವು ಯಾವ ಕರ್ಮ ಮಾಡ್ತಿದ್ದೀರೋ ಅದರ ಮೂಲ ಏನಿದೆ ಮತ್ತೆ ಅದರ ಪರಿಣಾಮ ಏನಿದೆ, ಎಲ್ಲಿಂದ ಶುರುವಾಗ್ತಿದೆ ಆ ಕರ್ಮ ಮತ್ತೆ ಎಲ್ಲಿಗೆ ಹೋಗ್ತಿದೆ? ನಿಮಗೋಸ್ಕರ ತಿನ್ಬೇಡಿ,